ಬ್ಯಾಕ್ ಗ್ರೌಂಡ್ ಇಲ್ದೆ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಧೈರ್ಯ ಇದ್ರೆ ಒಬ್ಬ ಟಿ.ಕೆ. ಶಿವಕುಮಾರ್ ಈ ರಾಜ್ಯಕ್ಕೆ ಪರಿಚಯ ಆಗ್ತಾರೆ. ನಾನ್ ಗೆದ್ದ ಮೊದಲ ದಿನ ಅವ್ರ ಕಾರಲ್ಲಿ ಕುರ್ಸ್ಕೊಂಡು ಒಂದ್ ಮಾತು ಹೇಳಿದ್ರು, ಪ್ರದೀಪ್, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮೆಡಿಸಿನ್ ಇದೆ, ಜೆಲಸ್ಗೆ ಮೆಡಿಸಿನ್ ಇಲ್ಲ, ಜೆಲಸ್ಗೆ ಮೆಡಿಸಿನ್ ಇಲ್ಲ. ಹೊಟ್ಟೆ ಕಿಚ್ಚು ಪಡ್ತಾರೆ ಬೆಳೆಯೋದ್ ನೋಡಿ ಅಂತ. ಆವತ್ತ ನಾನು ನೋಟ್ ಮಾಡಿ ಇವತ್ತಿಗೂ ನೆನಪಿಸ್ಕೊಂತೀನಿ. ನಿಮ್ಮೂರ್ ಹುಡುಗ, ಈ ಮಣ್ಣಿನ ಮಗ, ಈ ರಾಜಕಾರಣದ ತಿಮಿಂಗ್ಲಗಳ ಮಧ್ಯೆ ಯಾರಿಗೂ ಕೇರ್ ಮಾಡದೆ ಈಜ್ತಾ ಇರೋ ಗಂಡೆದೆಯ ಗಂಡು ನನ್ನ ಇನ್ಸ್ಪಿರೇಷನ್. ನಾವೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೆ ರಾಜಕಾರಣಕ್ಕೆ ಬಂದವರು, ಬ್ಯಾಕ್ ಗ್ರೌಂಡ್ ಇಲ್ದೇನು ಬೆಳಿಬಹುದು ಅನ್ನೋದಿಕ್ಕೆ ಟಿ.ಕೆ. ಸರ್ ಇನ್ಸ್ಪಿರೇಷನ್. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಅಂತದ್ರಲ್ಲಿ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ 8 ಸಲ ಎಲೆಕ್ಷನ್. ಇವತ್ತು ಕರ್ನಾಟಕದ DCM ಮತ್ತಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ನನಗ್ ನಂಬಿಕೆ ಇದೆ, ಬೆಳಿಬೇಕು ಕೂಡ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ನಿಮಗ್ ಸಣ್ಣ ಮಟ್ಟದ ಅವಮಾನ ಆದ್ರೆ ಡಿಸ್ಟರ್ಬ್ ಆಗ್ತೀರಾ, ಮನೆಯಿಂದ ಆಚೆ ಬರಲ್ಲ, ಬೇಜಾರಾಗ್ತೀರಾ. ಡೈಲಿ ಹೆಡ್ಲೈನ್ಸ್ ಅಲ್ಲಿ ಬೈಸ್ಕೊಂಡ್ರು, ಹೆಡ್ಲೈನ್ಸ್ ಅಲ್ಲಿ ಬೈಸ್ಕೊಂತೀವಿ. ಟಿ.ಕೆ. ಸರ್ ಇಸ್ ಎ ಬಾರ್ನ್ ಫೈಟರ್. ನಮಗೆಲ್ಲ ನಿಮಗೆಲ್ಲ ಧೈರ್ಯ ಸ್ಕೂಲ್ಗಳಲ್ಲಿ ಕಲ್ತ್ವೇನೋ, ಅವ್ರು ಮೋಸ್ಟ್ಲಿ ಅವ್ರ ತಾಯಿಯ ಗರ್ಭದಲ್ಲೇ ಕಲ್ತ್ಕೊಂಡ್ ಬಂದಿದ್ದಾರೆ. ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ಕರ್ನಾಟಕ ನಿನ್ ಬಗ್ಗೆ ಓದೋರ್ಗು ಓದ್ಬೇಕು ಮಗನೇ, ಹಂಗ್ ಓದ್ಬೇಕು. ಓದಂಗಿದ್ರೆ ಬ್ಯಾಕ್ ಗ್ರೌಂಡ್ ಇಲ್ದೆ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ಧೈರ್ಯ ಇದ್ರೆ ಒಬ್ಬ ಟಿ.ಕೆ. ಶಿವಕುಮಾರ್ ಈ ರಾಜ್ಯಕ್ಕೆ ಪರಿಚಯ ಆಗ್ತಾರೆ. ನನ್ನ ಲೀಡರ್, ಮೈ ಬಾಸ್, ಮೈ ಇನ್ಸ್ಪಿರೇಷನ್ ಟಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ನಮಸ್ಕರಿಸ್ತಾ ಕನಕ್ಪುರದ ವಿದ್ಯಾರ್ಥಿಗಳಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಚೆನ್ನಾಗಿ ಓದಿ ಡಾಕ್ಟರ್ಸ್, ಇಂಜಿನಿಯರ್ಸ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ಕೆಲವರಂತೂ ಅಮೆರಿಕಾಗ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ನನಗೊಂದು ಆಸೆ ಇದೆ ಮಗ, ನೀನ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಅಮೆರಿಕಾಗಲ್ಲ, ಕನಕ್ಪುರದಲ್ಲ ಚಿಕ್ಕಬಳ್ಳಾಪುರದಲ್ಲ ಕಂಪನಿ ಕಟ್ಟಿ ಅಮೆರಿಕ ಹುಡುಗರನ್ನ ನಮ್ ಗಲ್ಲಿಗಳಿಗೆ ಇಳಿಸ್ಬೇಕು ನೀವು. ಅದು ತಾಕತ್ತು ಅಂದ್ರೆ. ನದಿಯಲ್ಲಿ 2 ಮೀನಿತ್ತಂತೆ. ಮಗು ಮೀನು ಮಮ್ಮಿ ಫಿಶ್ ನ ಕೇಳ್ತಂತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವು ಫಿಶ್ ಗಳೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ ಗಳಿದಾವೆ ಕಣೋ, ಅದಕ್ಕೆ ನಾವು ನೀರಲ್ಲಿದ್ದೀವಿ ಅಂತ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ಕೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಟಿ.ಕೆ. ಸಾಹೇಬ್ರ ವಿಡಿಯೋಸು ತುಂಬಾ ಸೆನ್ಸೇಷನ್ ಆಗುತ್ತೆ. ಯಾಕೆ ಅಂದ್ರೆ ಶೇರ್ ಹೋನಾ ಶೇರ್ ಆಗೋದು ವಿಡಿಯೋಸು. ನನ್ನ ಪಕ್ಷದ ಅಧ್ಯಕ್ಷರು, ನನ್ನ ಸ್ಫೂರ್ತಿ ಟಿ.ಕೆ. ಸಾಹೇಬ್ರಿಗೆ, ನಮ್ ಸುರೇಶ್ ಅಣ್ಣನ್ಗೆ, ನಮ್ಮ ಐಶ್ವರ್ಯ ಮೇಡಮ್ ಅವ್ರಿಗೆ ಧನ್ಯವಾದ ಹೇಳ್ತಾ, ನಾನೆಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಕನಕ್ಪುರದವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಬಹಳಷ್ಟು ಜನ ಹುಡುಗರು SSLC ಎಕ್ಸಾಮ್ ಬರೀತಿದ್ಯಾ, ಅಪ್ಪಿ ತಪ್ಪಿ ಒಂದ್ ಸಬ್ಜೆಕ್ಟ್ ಹೋದ್ರೆ ಸತ್ತೋಗ್ಬೇಡ ಮಗನೇ, ಮತ್ತೆ ಹುಟ್ಟಿದ್ರೆ LKG ಇಂದ ಹಾಕ್ಬಿಡ್ತಾರೆ. ಹೇಳ್ತಾ ಇದ್ದೀನಿ, ಬೇಡ ಬೇಡ. ಈಗ ಒಂದ್ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದ್ರೆ ಪಾಸ್ ಮಾಡ್ಕೋ, ಸತ್ತೋದ್ರೆ ಮತ್ತೆ LKG ಇಂದ ಹಾಕ್ತಾರೆ. ಇವಾಗ CBSE ಬೇರೆ, ಓದೋದ್ ಕಷ್ಟ ಆಗುತ್ತೆ. ನನ್ ಮಾತು ಕೇಳು. ಇನ್ ಬಹಳಷ್ಟು ಜನ ಹುಡುಗರು, ಬಹಳಷ್ಟು ಜನ ಹುಡುಗಿರು, ಇಲ್ಲಿರೋ ಎಲ್ಲ ಯುವತಿಯರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ ತಂದೆಗಿಂತ ಗ್ರೇಟ್ ಹೀರೋ ನಿನ್ ಲೈಫ್ ಅಲ್ಲಿ ಇಲ್ಲ ತಾಯಿ, ನಿನ್ ತಾಯಿಗಿಂತ ಗ್ರೇಟ್ ಹೀರೋಯಿನ್ ನಿನ್ ಲೈಫ್ ಅಲ್ಲಿ ಇಲ್ಲ. ಎಲ್ಲ ಹೆಣ್ಮಕ್ಳು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ ತಂದೆ ನಿಮ್ಮನ್ನ ಬೈಕಲ್ಲಿ ಮುಂದೆ ಕೂರಿಸ್ಕೊಂಡು ಊರೆಲ್ಲ ರೌಂಡ್ ಹಾಕ್ತಾರೆ. ಬೆಳೆದ್ಮೇಲೆ ನಿಮ್ ಹುಡುಗ ನಿನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ರೌಂಡ್ ಹಾಕ್ಸ್ತಾರೆ. ಯಾಕೆ ಗೊತ್ತಾ? ನಿಮ್ಮ ಅಪ್ಪನಿಗೆ ನೀನ್ ಮುಂದೆ ಇರ್ಬೇಕು ಅಂತ ಆಸೆ, ನಿನ್ ಬಾಯ್ ಫ್ರೆಂಡ್ಗೆ ನೀನ್ ಹಿಂದೆ ಬಿದ್ದಿರ್ಬೇಕು ಅಂತ ಆಸೆ. ಅರ್ಥ ಮಾಡ್ಕೊಳ್ಳ ಅಂದ್ರೆ ಹೆಂಗ್ ತಾಯಿ? ಏನ್ ಮಾಡೋದು? ಬೆಳೀತಾ 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 ಸಂಬಂಧಗಳು ಬದಲಾಗಿ ಹೋಗುತ್ತೆ. ಹಾಲಲ್ಲಿರೋ ಅಮ್ಮನಿಗೆ ಈಗೋ ಬಿಟ್ಟು ಐ ಲವ್ ಯು ಹೇಳೋಣ ಅಂದ್ರೆ ರೂಮಲ್ಲಿರೋ ಮಡದಿ ಮುನ್ಸ್ಕೊಂಡ್ಬಿಡ್ತಾಳೇನೋ ಅಂತ ಬೇಜಾರಾಗುತ್ತೆ. ಬಹಳಷ್ಟು ಜನ ತಂದೆ ತಾಯಂದ್ರು ಇಲ್ಲಿದ್ದಾರೆ. ಅಣ್ಣ, ಮಕ್ಕಳನ್ನ ಬೆಳೆಸಿದೀರಾ, ಅವ್ರನ್ನ ಡಾಕ್ಟರ್ ಮಾಡಿದೀರಾ, ಇಂಜಿನಿಯರ್ಸ್ ಮಾಡಿದೀರಾ, CA ಓದಿಸಿದೀರಾ. ತುಂಬಾ ಜನ ಪೇರೆಂಟ್ಸ್ ಕೆಲವು ಟೈಮು ಸ್ಟ್ರಗಲ್ ಆಗ್ತಿರ್ತಾರೆ. ಅಣ್ಣ, ನಿನಗ್ ಮದ್ವೆ ಆದ್ಮೇಲೆ ನಿನಗೆ ನಿನ್ನ ಮಗಳ ಭವಿಷ್ಯನೇ ಮುಖ್ಯ ಅಲ್ವಾ?
ನಿಮ್ಮ ಮಕ್ಕಳಿಗೂ ಮದುವೆ ಆದ್ಮೇಲೆ ಅವ್ರ ಮಕ್ಕಳ ಭವಿಷ್ಯ ಮುಖ್ಯ, ನೀನಲ್ಲಣ. ಇದನ್ನೆಲ್ಲ ತಂದೆ ತಾಯಿ ಅರ್ಥ ಮಾಡ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು. ನಿಮಗ್ ಮಾತ್ರ ನಿಮ್ ಮಕ್ಕಳ ಭವಿಷ್ಯ ಮುಖ್ಯ, ನಿಮ್ ಮಕ್ಕಳಿಗೆ ಮಾತ್ರ ಅವ್ರ ಮಕ್ಕಳ ಭವಿಷ್ಯ ಅಲ್ಲದೆ ನೀವ್ ಹೆಂಗ್ ಮುಖ್ಯ ಆಗ್ತೀರಣ ಅಂತ ಎಲ್ರಿಗೂ ಹೇಳ್ತಾ, ನಾನೆಲ್ಲ ಸ್ಟೂಡೆಂಟ್ಸ್ ಒಂದೇ ಹೇಳೋದು, ಕುತ್ಕೊಂಡು ಓದ್ಬೇಕು ಮಗ. ದಿನಕ್ಕೆ 6 to 8 ತಾಸು ಶ್ರದ್ಧೆಯಿಂದ ಓದ್ಬೇಕು. ಲೈಫಲ್ಲಿ ಸುಮ್ನೆ ಕುತ್ಕೊಂಡ್ರೆ ಏನಾಗಲ್ಲ. ನೀವು ನ್ಯಾಷನಲ್ ಜಿಯೋಗ್ರಫಿಯಲ್ಲೋ ಡಿಸ್ಕವರಿ ಚಾನೆಲ್ ಅಲ್ಲೋ ನೋಡಿರ್ತೀರಾ, ಒಂದು ಜಿಂಕೆನ ಚಿರತೆ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಜಿಂಕೆಗಿಂತ ಚಿರತೆ ಪವರ್ಫುಲ್, ಜಿಂಕೆಗಿಂತ ಚಿರತೆ ವೇಗವಾಗಿ ಓಡುತ್ತೆ. ಇನ್ನೇನು ಚಿರತೆ ಜಿಂಕೆ ಹಿಡ್ಕೊಂತು ಅನ್ನೋಷ್ಟೊತ್ತಿಗೆ ಜಿಂಕೆ ಎಸ್ಕೇಪ್, ಚಿರತೆ ಸುಸ್ತಾಗಿ ಬಿದ್ದೋಗುತ್ತೆ. ಅರ್ರೆ, ಅಷ್ಟು ತಾಕತ್ತಿರೋ ಚಿರತೆ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಅಷ್ಟು ಕೆಪಾಸಿಟಿ ಇರೋ ಚಿರತೆ ಯಾಕೆ ಗೆಲ್ಲಕ್ಕಾಗ್ಲಿಲ್ಲ? ಕಡಿಮೆ ತಾಕತ್ತಿರೋ ಜಿಂಕೆ ಯಾಕೆ ಗೆದ್ದು ಬಿಡ್ತು ಅಂದ್ರೆ, ಚಿರತೆ ಓಡ್ತಾ ಇರೋದು ಊಟಕ್ಕೆ, ಜಿಂಕೆ ಓಡ್ತಾ ಇರೋದು ಬದುಕೋದಿಕ್ಕೆ. ನಿನ್ ಲೈಫ್ಗೋಸ್ಕರ ಓಡಿದ್ರೆ ನಿನ್ನ ಯಾವನು ತಡಿಯಕ್ಕಾಗಲ್ಲ. ಇನ್ನೊಂದೆಲ್ಲ ಈ ಜನರೇಷನ್ ಅವ್ರು ಒಂದು ಅರ್ಥ ಮಾಡ್ಕೊಳ್ಳಿ, ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರೆ. ಈ ಕೊಟೇಶನ್ ನ ದಯವಿಟ್ಟು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಮನಿ ಕ್ಯಾನ್ ಬೈ ಹ್ಯಾಪಿನೆಸ್. ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದ್ರೆ, ಆಕ್ಸಿಡೆಂಟ್ ಆಗಿರೋನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗ್ಬೇಕು ಅಂದ್ರೆ ದುಡ್ಡು ಬೇಕು ಗುರು, ದುಡ್ಡು ಬೇಕು. ಅಲ್ಲಿ ಸ್ಟೇಷನ್ ಅಲ್ಲಿ ಕೂತಿರೋನು ಲಾಯರ್ ನಿಟ್ಟು ಬೇಲಲ್ಲಿ ಆಚೆ ಬರ್ಬೇಕು ಅಂದ್ರೆ ದುಡ್ಡು ಬೇಕು. ಮನಿ ಕ್ಯಾನ್ ಬೈ ದ ರೀಸನ್ಸ್ ಫಾರ್ ಹ್ಯಾಪಿನೆಸ್ ಅಂತ ಹೇಳ್ತೀನಿ. ಈ ಜನರೇಷನ್ ಮಕ್ಕಳು, ನಾನು ಎಲ್ರಿಗೂ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಇಂತ ಒಂದು ಪ್ರತಿಭಾ ಕಾರ್ಯಕ್ರಮ ನಡೀತಾ ಇದೆ ಇವತ್ತು. ನಮಗೆಲ್ಲ ನಾನು ಚಿಕ್ಕಬಳ್ಳಾಪುರದ ವ್ಯಕ್ತಿ, ನೀವು ಚೆನ್ನಾಗಿ ಬೆಳೆದು ಕನಕಪುರದಲ್ಲಾದ್ರೂ ಇಂಡಸ್ಟ್ರೀಸ್ ಕಟ್ಟಿ, ಸಾಧ್ಯ ಆದ್ರೆ ಚಿಕ್ಕಬಳ್ಳಾಪುರಕ್ಕೂ ಬನ್ನಿ ಅಂತ ಹೇಳ್ತೀನಿ. ನಮ್ದು ಸ್ವಲ್ಪ ಸ್ವಾರ್ಥ. ಸಾಹೇಬ್ರು ಇವತ್ತು ಕನಕಪುರನ, ಕರ್ನಾಟಕದಲ್ಲಿ ಕನಕಪುರ ಅಂದ್ರೆ ಜ್ಞಾಪಕ ಬರೋದೇ ಡಿ ಕೆ ಶಿವಕುಮಾರ್ ಹೆಸರು, ಡಿ ಕೆ ಸುರೇಶ್ ಅಣ್ಣ ಹೆಸರು. ಇವತ್ತೊಬ್ಬ ನಾರ್ಮಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಈ ಸ್ಟೇಟ್ ನ ರೂಲ್ ಮಾಡಬಹುದು ಅಂತ ತೋರಿಸ್ತಾ ಇದ್ದು ಡಿ ಕೆ ಸಾಹೇಬ್ರು. ಡಿ ಕೆ ಸಾಹೇಬ್ರು ನಿಮ್ ಚಪ್ಪಾಳೆ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೆ ಪಂಚಾಯತಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಅಂತದ್ರಲ್ಲಿ ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ 8 ಸಲ ಎಲೆಕ್ಷನ್. ಇವತ್ತು ಕರ್ನಾಟಕದ DCM ಮತ್ತಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತ ನನಗ್ ನಂಬಿಕೆ ಇದೆ, ಬೆಳಿಬೇಕು ಕೂಡ. ನಾನೆಲ್ಲ ಕನಕಪುರ ಜನತೆಗೆ, ಎಲ್ಲ ಪೋಷಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ಹುಡುಗರು, ಬಹಳಷ್ಟು ಜನ ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದರ್ ಯೂಸ್ಡ್ ಲೆಸ್ ಅಂತ. ಏನ್ ವಯಸ್ಸಿಗೆ ಬಂದಿದ ತಕ್ಷಣ, ಒಂದ್ 10th 11th 12th ಬಂದಿದ ತಕ್ಷಣ ನಿಮ್ಮನ್ನ ಹಿಡಿಯಕ್ಕೆ ಆಗಲ್ಲ ಗುರು. ಪ್ರೀತಿ ಅಂದ್ರೆ ಏನು? ಬೈಕಿನ ಹಿಂದೆ ಖಾಲಿ ಇರೋ ಸೀಟ, ಕಾಡುವ ಒಂಟಿತನಕ್ಕೆ ಉತ್ತರವ, ಮನೆಯಲ್ಲಿ ಸಿಗದನ್ನ ಮತ್ತೆಲ್ಲ ಹುಡುಕುವ ಪ್ರಯತ್ನವ? ಪ್ರೀತಿ ಅಂದ್ರೆ ಪದೇ 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 ಪ್ರೀತಿಸ್ಬೇಕು. ಸಾಧ್ಯ ಆದ್ರೆ ಒಬ್ಬರನ್ನೇ ಪ್ರೀತಿಸ್ಬೇಕು. ಆ ಮೊದಲ ಪ್ರೀತಿ ನಿಮ್ ತಾಯಿನೇ ಆಗಿರ್ಬೇಕು ಅಂತ ನನ್ನ ವಾದ. ಏನು ಬೆಳೆದ್ ನಿಂತಿರೋ ಹುಡುಗರು ಒಂದ್ 18-20 ವರ್ಷ ಬಂದ್ರೆ ಏನ್ ನಮ್ಮ ಅಪ್ಪ ಅಮ್ಮಗೆ ಏನು ಗೊತ್ತಿಲ್ಲ ಅಂತಾರೆ. ಬೆಳೆದ್ ನಿಂತಿರೋ ಹುಡುಗಿರು, ನಾನೆಲ್ಲಾ ಹುಡುಗಿರ್ಗೆ ಹೇಳಕ್ ಇಷ್ಟಪಡೋದು, ನಿಮ್ ತಂದೆ ತಾಯಿ ಋಣ ತೀರ್ಸೋದು ಅಂದ್ರೆ ಅವ್ರು ಹೇಳಿ ಸ್ಕೂಲ್ ಸೇರ್ಕೊಂಡ್ರಿ, ಅವ್ರು ಹೇಳಿದ್ ಕಾಲೇಜ್ ಸೇರ್ಕೊಂಡ್ರಿ, ಸಾಧ್ಯ ಇದ್ರೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ ಅವ್ರಿಗೆ ಬಿಟ್ಬಿಡ್ರಮ್ಮ, ನಿಮ್ ಲೈಫ್ ಚೆನ್ನಾಗಿರುತ್ತೆ. ಬಹಳಷ್ಟು ಜನ ತಂದೆ ತಾಯಿಗೆ ಚೌಲ್ಟ್ರಿ ಬುಕ್ ಮಾಡೋ ಆಪ್ಷನ್ನೇ ಕೊಡಲ್ಲ. ಏನ್ ಮಾಡೋದು? ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿ. ನಾನೆಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ಲೀಸ್ ಒಂದಷ್ಟು ದಿನ ಶ್ರದ್ಧೆಯಿಂದ ಓದಿ, ಏಕಾಗ್ರತೆಯಿಂದ ಓದಿ. ಏಕಾಗ್ರತೆ ಯಾವತ್ತು ಲಾಂಗ್ ಡ್ರೈವ್ ಹೋಗ್ಬಾರ್ದು, ಯಾವತ್ತು ಡೆಡಿಕೇಶನ್ ನಿಮ್ಮಿಂದ ದೂರ ಸರಿಬಾರ್ದು. ಕುಂತ್ರು ನಿಂತ್ರು ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ. ಇಫ್ ಯು ವಾಂಟ್ ಟು ಲಿವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯತ್ ಭಾವಂ ತದ್ ಭವತಿ. ನಿನ್ ಮೈಂಡ್ ಸೆಟ್ ಹೆಂಗಿರುತ್ತೋ ನಿನ್ ಸಕ್ಸಸ್ ಹಂಗೆ ಇರುತ್ತೆ. ಇವತ್ತು ಕನಕಪುರದಲ್ಲಿ ಎವ್ರಿ ಆಲ್ಟರ್ನೇಟಿವ್ ಇಯರ್ ಈ ಕಾರ್ಯಕ್ರಮ ನಡೀತಿದೆ. ನಿಮ್ಮೂರ್ ಹುಡುಗ, ಈ ಮಣ್ಣಿನ ಮಗ, ಈ ರಾಜಕಾರಣದ ತಿಮಿಂಗ್ಲಗಳ ಮಧ್ಯೆ ಯಾರಿಗೂ ಕೇರ್ ಮಾಡದೆ ಈಜ್ತಾ ಇರೋ ಗಂಡೆದೆಯ ಗಂಡು ನನ್ನ ಇನ್ಸ್ಪಿರೇಷನ್. ನಾವೆಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೆ ರಾಜಕಾರಣಕ್ಕೆ ಬಂದವರು, ಬ್ಯಾಕ್ ಗ್ರೌಂಡ್ ಇಲ್ದೇನು ಬೆಳಿಬಹುದು ಅನ್ನೋದಿಕ್ಕೆ ಡಿ ಕೆ ಸರ್ ಇನ್ಸ್ಪಿರೇಷನ್. ಇನ್ಯಾರು ಬೇಕಾಗಿಲ್ಲ. ಒಂದ್ ಚಿಕ್ಕ ಬಿಸ್ನೆಸ್ ಹಾಕಿದ್ರೆ ಸೋತೋಗ್ತೀವಿ, ಚಿಕ್ಕ ಪ್ರಯತ್ನದಲ್ಲಿ ಸೋತೋಗ್ತೀವಿ. ಬಹಳಷ್ಟು ಜನ ಯಂಗ್ಸ್ಟರ್ಸ್ ನಿಮಗ್ ಸಣ್ಣ ಮಟ್ಟದ ಅವಮಾನ ಆದ್ರೆ ಡಿಸ್ಟರ್ಬ್ ಆಗ್ತೀರಾ, ಮನೆಯಿಂದ ಆಚೆ ಬರಲ್ಲ, ಬೇಜಾರಾಗ್ತೀರಾ. ಡೈಲಿ ಹೆಡ್ಲೈನ್ಸ್ ಅಲ್ಲಿ ಬೈಸ್ಕೊಂಡ್ರು, ಹೆಡ್ಲೈನ್ಸ್ ಅಲ್ಲಿ ಬೈಸ್ಕೊಂತೀವಿ. ಆದ್ರೂ ನಮಗ್ ಗೊತ್ತಿದೆ
ಈ ಪ್ರಪಂಚದಲ್ಲಿ ಅಭಿವೃದ್ಧಿ ಆಗ್ಬೇಕು, ಪ್ರಜೆಗಳು ಬೆಳಿಬೇಕು ಅಂದ್ರೆ ಎಲ್ಲ ಫೈಟ್ ಮಾಡ್ಬೇಕು ಅಂತ ಬಹಳ ಸಂದರ್ಭದಲ್ಲಿ ಹೇಳ್ತಾರೆ. TK ಸರ್ ಇಸ್ ಎ ಬಾರ್ನ್ ಫೈಟರ್. ನಮಗೆಲ್ಲ ನಿಮಗೆಲ್ಲ ಧೈರ್ಯ ಸ್ಕೂಲ್ಗಳಲ್ಲಿ ಕಲ್ತ್ವೇನೋ, ಅವ್ರು ಮೋಸ್ಟ್ಲಿ ಅವ್ರ ತಾಯಿಯ ಗರ್ಭದಲ್ಲೇ ಕಲ್ತ್ಕೊಂಡ್ ಬಂದಿದ್ದಾರೆ ಅಂತ ಒಂದು ಗ್ರೇಟ್ ಲೀಡರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, DK ಶಿವಕುಮಾರ್ ಸರ್ ಅವ್ರ ಆಶೀರ್ವಾದ ವೈಯಕ್ತಿಕವಾಗಿ ನನ್ ಮೇಲೆ ಇರಬೇಕು. ಕರೆದ್ ನನಗ್ ಟಿಕೆಟ್ ಕೊಡುವಾಗ ನನಗ್ ಧೈರ್ಯ ತುಂಬಿ, ನಾನ್ ಗೆದ್ದ ಮೊದಲ ದಿನ ಅವ್ರ ಕಾರಲ್ಲಿ ಕೂರ್ಸ್ಕೊಂಡು ಒಂದ್ ಮಾತು ಹೇಳಿದ್ರು, ಪ್ರದೀಪ್, ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮೆಡಿಸಿನ್ ಇದೆ, ಜೆಲಸ್ಗೆ ಮೆಡಿಸಿನ್ ಇಲ್ಲ, ಜೆಲಸ್ಗೆ ಮೆಡಿಸಿನ್ ಇಲ್ಲ. ಹೊಟ್ಟೆ ಕಿಚ್ಚು ಪಡ್ತಾರೆ ಬೆಳೆಯೋದ್ ನೋಡಿ ಅಂತ. ಆವತ್ತ ನಾನು ನೋಟ್ ಮಾಡಿ ಇವತ್ತಿಗೂ ನೆನಪಿಸ್ಕೊಂತೀನಿ. DK ಸಾಹೇಬ್ರ ನಮ್ ಇನ್ಸ್ಪಿರೇಷನ್. ಅವ್ರು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಬೆಳಿಬೇಕು, ಬೆಳಿತಾರೆ. ಈ ರಾಜ್ಯದ ಫ್ಯೂಚರ್ ಕೂಡ ಅವ್ರ ಹತ್ರ ಹೇಳ್ತಾ, ಅವ್ರಿಗೆ ನಮ್ಮ ಸುರೇಶ್ ಅಣ್ಣನ್ಗೆ ಈ ಭಾಗದ ಜನ ಅಂತ ಒಬ್ಬ ಹಾರ್ಡ್ ವರ್ಕಿಂಗ್ ಪರ್ಸನ್ಗೆ ಕೈ ಹಿಡಿಬೇಕು. ನಿಮ್ಮ ಆಶೀರ್ವಾದ ನಮ್ ಸುರೇಶ್ ಅಣ್ಣ ಆಗ್ಬೇಕು. ಅದೇ ರಮೇಶ್ ಅರವಿಂದ್ ಸರ್ ಅವ್ರಿಗೆ, ವೀಕೆಂಡ್ ವಿತ್ ರಮೇಶ್ ಸರ್ ಅವ್ರಿಗೆ ವೇಟಿಂಗ್ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು.